ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ವಿವೇಕ್ ಹಾಗೆ ಗೌರಿ ಇಬ್ಬರು ಕೂಡ ಇಬ್ಬರ ಜವಾಬ್ದಾರಿಯನ್ನು ತಗೊಳ್ಳೋದಿಲ್ಲ ಅಂತ ಹೇಳಿ ಗಲಾಟೆ ಶುರು ಮಾಡ್ಕೊಂಡಿದ್ದಾರೆ. ಹಾಗಾದರೆ ಈ ಒಂದು ವಾದ ವಿವಾದದಲ್ಲಿ ಗೆಲ್ಲೂರು ಯಾರು ಸೋಲೂರು ಯಾರು, ಏನಾಯಿತು ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿ. ಗೌರಿ ಸುಸ್ತಾಗಿದ್ದಾಳ. ಅಜ್ಜಿ ಊಟ ಮಾಡು ಅಂತ ಹೇಳಿದ್ರು ಕೂಡ ಇಲ್ಲ. ವಿವೇಕ್ ಅವರು ಊಟ ಮಾಡೋ ತನಕ ನಾನು ಊಟ ಮಾಡೋದಿಲ್ಲ, ನನ್ನಂದಾಗಿ ಅವರು ಊಟ ಬಿಟ್ಟು ಹೋದ್ರು. ಗಂಡ ಊಟ ಮಾಡದೆ ಹೆಂಡತಿ ಹೀಗೆ ಊಟ ಮಾಡೋದು ಅಂದಾಗ ಬೇಡ ಬೇಡ, ಈ ಹೈಡ್ರಾಮಾ ಎಲ್ಲ ಬೇಡ, ಮುಖ ಮುಚ್ಕೊಂಡು ಬಂದು ಮದುವೆ ಆದವಳಿಗೆ ಇದೆಲ್ಲ ಪಾಲನೆ ಬೇಕಾಗಿಲ್ಲ ಅಂತ ವಿವೇಕ್ ಹೇಳ್ತಾರೆ. ಏನೇ ಆದರೂ ಕೂಡ ಅವ್ರು ಊಟ ಮಾಡೋ ತನಕ ನಾನು ಊಟ ಮಾಡೋದಿಲ್ಲ ಅಂತ ಗೌರಿ ಹೇಳ್ತಾರೆ. ಹೌದಾ ಸರಿ ಆಯಿತು ತಗೋ ಅಂತ ಹೇಳಿ ಬಾಯಿಗೆ ತುರ್ಕೋದಕ್ಕೆ ಊಟನ ಮುಂದಾಗ್ಬಿಡ್ತಾರೆ ವಿವೇಕ. ಈ ಕಡೆ ಗೌರಿ ಕೂಡ ಹಾಗೆ ತಿಂತ ಹೋಗ್ತಾರೆ. ಈ ಕಡೆ ಅಜ್ಜಿ ಕೊಡೋ ಇದನ್ನ, ಯಾಕೋ ಈ ರೀತಿ ಹಿಂಸೆ ಮಾಡ್ತಿದ್ಯಾ ನೀನು ಅಂತ ಅಜ್ಜಿ ವಿವೇಕ್ಗೆ ಬೈತಾರ. ನಂತರ ಸಮಾಧಾನ ಮಾಡ್ಕೊ ಮಗಳೇ ಅಂತ ಹೇಳಿ ಹೇಳ್ತಾರೆ ಗೌರಿಗೆ. ನಂತರ ಇಲ್ಲಿ ಗೌರಿ ಊಟಕ್ಕೆ ಅವಮಾನ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಊಟ ಮಾಡ್ದೆ, ನಾನು ಎಂದು ಯಾರಿಗೂ ಅವಮಾನ ಮಾಡ್ತವಳಲ್ಲ, ನೋವು ಕೊಟ್ಟವಳಲ್ಲ, ಯಾರನ್ನು ಕೂಡ ಕೀಳಾಗಿ ನೋಡ್ತವಳಲ್ಲ. ಆದರೆ ಇವತ್ತು ನನಗೆ ಅವಮಾನ ಆಗಿದೆ, ಈ ಅವಮಾನವನ್ನು ನಾನು ಎಂದೂ ಕೂಡ ಮರೆಯೋದಿಲ್ಲ ಅಂತ ತುಂಬ ಬೇಜಾರು ಮಾಡಿಕೊಂಡು ಗೌರಿ ಅಲ್ಲಿಂದ ಹೊರಟು ಬಿಡ್ತಾರೆ. ನಂತರ ಬೆಳಿಗ್ಗೆ ಆಗತ್ತೆ. ಬೆಳಿಗ್ಗೆ ಆಗ್ತಿದ್ದಾಗನೇ ಗೌರಿ ಬಂದು ತುಂಬ ಖುಷಿಯಿಂದ ಮನೆ ಮುಂದೆ ಒಂದು ಸೂಪರ್ಬ್ ಆಗಿರೋ ನವಿಲಿರ್ತಕ್ಕಂಥ ರಂಗೋಲಿಯನ್ನು ಬಿಟ್ಟಿದ್ದಾಳೆ. ಆ ರಂಗೋಲಿನ ನೋಡಿದಂಥ ಅಜ್ಜಿ ಅಂತೂ ಫುಲ್ ಖುಷಿ ಆಗಿಬಿಡ್ತಾರೆ. ಎಷ್ಟು ಚೆನ್ನಾಗಿ ರಂಗೋಲಿ ಬಿಟ್ಟಿದ್ದಾಳೆ ನಮ್ಮ ಸರಿತಾ ಅಂತ ಹೇಳಿ ಅನ್ಕೋತಾರೆ. ಅಷ್ಟರಲ್ಲಿ ಶೋಭಕ್ಕ ಬಂದಿದ್ದ, ಅಯ್ಯೋ ಇದನ್ನ ಸರಿತಮ್ಮ ಅಲ್ಲ ಬಿಟ್ಟಿರೋದು, ಈ ಮನೆಗೆ ಬಂದಿರೋ ಹೊಸ ಸೊಸೆ ಗೌರಮ್ಮ ಬಿಟ್ಟಿರೋದು ಅಂದಾಗ, ಹೌದಾ ನಮ್ಮ ಗೌರಿ ಇಷ್ಟು ಚೆನ್ನಾಗಿ ರಂಗೋಲಿ ಬಿಟ್ಟಿದ್ದಾಳೆ, ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾಳೆ ಅಂತ ಹೇಳಿ ಅಜ್ಜಿ ಹೊಗ್ಲತ್ತಿದ್ದಾರೆ. ಅಷ್ಟರಲ್ಲಿ ಅಲ್ಲಿಗೆ ಆಶಾ ಅವ್ರು ಬರ್ತಾರೆ. ಆಶಾ ನೋಡು ನಮ್ಮ ಗೌರಿ ಎಷ್ಟು ಚೆನ್ನಾಗಿ ರಂಗೋಲಿ ಬಿಟ್ಟಿದ್ದಾಳೆ, ಈ ಹುಡುಗಿ ನಮ್ಮ ಮನೆಗೆ ಒಳ್ಳೆ ಸೊಸೆ ಅಲ್ವಾ ಅಂದಾಗ, ಹೌದು ಅತ್ತೆ ಖಂಡಿತವಾಗ್ಲೂ ಒಳ್ಳೆ ಸೊಸೆನೆ ಅಂತ ಹೇಳ್ತಾರೆ ಆಶವ್ರು ಕೂಡ. ನಮ್ಮ ಸರಿತಾ ಏನಾದರೂ ಈ ರಂಗೋಲಿ ನೋಡಿದ್ರೆ ಅವಳು ಕೋಪನೇ ಕಡಿಮೆ ಆಗ್ಬಿಡುತ್ತೆ, ಮೊದಲು ಹೋಗಿ ಅವಳಿಗೆ ಹೇಳ್ತೀನಿ ಅಂತ ಹೇಳಿ ಅಜ್ಜಿ ಒಳಗಡೆ ಹೋಗ್ತಾರೆ. ನಂತರ ಇಲ್ಲಿ ಗೌರಿ ಬಿಟ್ಟಿರೋ ರಂಗೋಲಿಯನ್ನ ನೋಡಬೇಕು ಅಂತಾನೆ ವಿವೇಕ್ ಬರ್ತಾರೆ. ಬಿಕಾಸ್ ಅವ್ರು ಜಾಗಿಂದ ಬರ್ತಿರ್ತಾರೆ. ಅಜ್ಜಿ ಮಾತನ್ನ ಕೇಳಿಸ್ಕೊಂಡು ಅಲ್ಲಿಗೆ ಬಂದು ರಂಗೋಲಿ ನೋಡಿದೆ, ವಾವ್ ಎಷ್ಟು ಸಕ್ಕದಾಗ್ಬಿಟ್ಟಿದ್ದಾಳೆ ಅಂತ ಹೇಳ್ಬಿಡ್ತಾರೆ. ನಂತರ ಏನಪ್ಪಾ ಇದು, ನನಗೆ ಇವಳು ಕಂಡ್ರೆ ಆಗಲ್ಲ, ನಾನು ನೋಡಿದ್ರೆ ವಾವ್ ಅಂತ ಅವಳೇ ಹೋಗ್ಲಿತ್ತದನಲ್ಲ, ನಾನೇನು ಇವಳಿಗೆ ಫಿದಾ ಆಗ್ತಿದ್ದಾನ, ಇಲ್ಲ ಅಲ್ಲ ಯಾವುದೇ ಕಾರಣಕ್ಕೂ ಫಿದಾ ಆಗಬಾರ್ದು ನಾನು. ಹೌದು ಅಮ್ಮ ಏನಾದರೂ ಈ ರಂಗೋಲಿ ನೋಡಿದ್ರೆ ಖಂಡಿತವಾಗ್ಲೂ ಅಮ್ಮ ಅವಳ ಪರವಾಗಿ ಹೋಗಿ ನಿಂತ್ಕೊಂಡ್ಬಿಡ್ತಾರೆ, ಆ ರೀತಿಯಾಗಿ ಆಗಬಾರ್ದು ಅಂತ ಅನ್ಕೊಂಡಂತ ವಿವೇಕ್ ಆ ರಂಗೋಲಿಯನ್ನು ಮೊದಲು ಹಾಳು ಮಾಡಬೇಕು ಅಂತ ಹೇಳಿ ಹಾಳು ಮಾಡಲಿಕ್ಕೆ ಮುಂದಾಗ್ತಾರೆ. ಅಷ್ಟರಲ್ಲಿ ಗೌರಿ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬೀಳ್ತಾರೆ. ಅಷ್ಟರಲ್ಲಿ ರಂಗೋಲಿ ಹಾಳಾಗಿರುತ್ತೆ. ಏನದು ಈ ರೀತಿ ಎಲ್ಲ ರಂಗೋಲಿ ಹಾಳು ಮಾಡ್ತಾರಾ ಅಂತ ಹೇಳಿದಾಗ, ನೀನು ನನ್ನ ಬದುಕೆ ಹಾಳು ಮಾಡಿದ್ಯಂತೆ, ಅಂಥದ್ರಲ್ಲಿ ರಂಗೋಲಿ ಹಾಳು ಮಾಡೋದ್ರಲ್ಲಿ ಏನಿದೆ, ಈ ರೀತಿ ನಾಶ ಮಾಡೋದು ಸುಲಭ ಅಲ್ಲ ನಿಮಗೆ, ಅದೇ ರೀತಿಯಾಗಿ ಮುಖ ಮುಚ್ಕೊಂಡು ಮದುವೆ ಆಗಿ ಬಂದು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಟ್ಟಿಯಲ್ಲ ಅಂತ ಹೇಳಿ ವಿವೇಕ್ ಹೇಳ್ತಾರೆ. ಸೃಷ್ಟಿ ಮಾಡೋದು ತುಂಬಾ ಕಷ್ಟ ಅಂತ ಹೇಳಿ ಗೌರಿ ಹೇಳಿದಾಗ, ಸೃಷ್ಟಿ ಮಾಡೋದು ಕಷ್ಟ, ನಾಶ ಮಾಡೋದು ತುಂಬ ಸುಲಭ ಅಲ್ಲ, ಅದೇ ನೀನು ಮಾಡಿದ್ಯಲ್ಲ ನನ್ನ ಬದುಕನ್ನು ಆ ರೀತಿಯಾಗಿ ಅಂತ ಹೇಳಿ, ಇದು ಕಡಿಮೆನೆ ಮಾಡಿದ್ದು ನಾನು ಅಂತ ಹೇಳಿ ಮತ್ತಷ್ಟು ಹಾಳು ಮಾಡಿ ಅಲ್ಲಿಂದ ವಿವೇಕ್ ಹೊರಡ್ತಾರೆ. ಹೌದಲ್ವಾ, ಇದೇ ರಂಗೋಲಿ ರೀತಿ ನಮ್ಮ ಬದುಕು ಹಾಳಾಗ್ಬಿಟ್ಟಿದ್ಯಾ, ನನ್ನ ಬದುಕು ಹಾಳಾಗಿದೆಯಾ, ವಿವೇಕ್ ಅವ್ರ ಬದುಕು ಹಾಳಾಗಿದೆಯಾ, ಅಥವಾ ಇಬ್ಬರ ಬದುಕು ಕೂಡ ಇದೇ ರೀತಿಯಾಗಿ ಹಾಳಾಗ್ಬಿಟ್ಟಿದ್ಯಾ ಅಂತ ಗೌರಿ ಕೂಡ ಯೋಚನೆ ಮಾಡ್ತಾರೆ. ನಂತರ ಗೌರಿ ಇರ್ತಕ್ಕಂಥ ರೂಮ್ಗೆ ಕವಿಯವರು ಬರ್ತಾರೆ. ಎಷ್ಟು ಚೆನ್ನಾಗಿ ರೂಮನ್ನು ಇಟ್ಕೊಂಡಿದ್ರ, ನಿಜವಾಗ್ಲೂ ಖುಷಿ ಆಗತ್ತೆ. ಈ ರೂಮ್ ಹೇಗಿತ್ತು, ಹೇಗೆ ಆಗ್ಬಿಡ್ತು ಅಂದಾಗ, ನಾವು ಇರೋ ಜಾಗನೇ ಸ್ವರ್ಗ ಅಲ್ವಾ, ಆ ರೀತಿ ನಾವು ಕೂಡ ಇರಬೇಕಾಗತ್ತಲ್ವಾ ಅಂತ ಹೇಳಿ ಗೌರಿ ಹೇಳ್ತಾರೆ. ನಿಜಕ್ಕೂ ಅಣ್ಣಂಗೆ ನಿಮ್ಮ ಈ ಗುಣಗಳು ಖಂಡಿತ ಇಷ್ಟ ಆಗತ್ತೆ, ಅವನು ಒಳ್ಳೆತನಕ್ಕೆ ತುಂಬಾ ರೆಸ್ಪೆಕ್ಟ್ ಮಾಡ್ತಾನೆ. ಆದರೆ ಅವನ ಕೋಪದಿಂದಾಗಿ ನಿಮ್ಮ ಈ ಯಾವುದೇ ಒಳ್ಳೆತನ, ನಿಮ್ಮ ಈ ನಡವಳಿಕೆ ಅವನ ಕಣ್ಣು ಕಾಣಿಸ್ತಿಲ್ಲ. ಖಂಡಿತವಾಗ್ಲೂ ಅದಕ್ಕೆ ಅವನಿಗೆ ಗೊತ್ತಾದ ದಿನ ನಿಮ್ಮನ್ನು ಒಪ್ಕೋತಾನೆ ಅಂತ ಹೇಳಿದ ತಕ್ಷಣ ಕಿಟಕಿಯಲ್ಲಿ ಇದನ್ನ ನೋಡ್ತಿದ್ದಂತ ವಿವೇಕ ರುಚಿಗೆ ಹೇಳ್ತಾರೆ, ಏನ್ ಮಾತಾಡ್ತಾ ಇದ್ಯಾ ನೀನು, ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯಾ, ಇವಳನ್ನ ಅತ್ಕೆ ಅಂತ ಕರೀತಿದ್ಯಾ, ನಾನೇ ಇವಳನ್ನ ಹೆಂಡತಿ ಅಂತ ಒಪ್ಕೊಂಡಿಲ್ಲ ಅಂದಮೇಲೆ ನಿನ್ಗೆ ಹೇಗೆ ಅತ್ಕೆ ಆಗ್ತಾಳೆ ಅಂದಾಗ, ನಾನೇನು ಅಣ್ಣ ನಿನ್ನ ಬಗ್ಗೆನೇ ಮಾತಾಡ್ತಿದ್ದೆ ಅಂತ ನೀನು ಯಾಕೆ ಅನ್ಕೊಂಡೆ, ನಾನೇ ನಿನ್ನ ಹೆಂಡತಿ ಅಂತ ಹೇಳಿದ್ನ. ನನ್ನ ಅಣ್ಣ ಒಬ್ಬ ಒಳ್ಳೆಯವನಿದ್ದ, ಅವನು ಒಳ್ಳೆತನಕ್ಕೆ ತುಂಬ ರೆಸ್ಪೆಕ್ಟ್ ಮಾಡ್ತಿದ್ದ, ಅವನು ಯಾವತ್ತೂ ಯಾರಿಗೂ ಕೆಡಕನ್ನ ಬಯಸ್ತವನಲ್ಲ, ನೋವು ಮಾಡ್ದವನಲ್ಲ ಅಂತ ಒಳ್ಳೆಯವನು. ಅವನು ಖಂಡಿತವಾಗ್ಲೂ ಗೌರಿ ಅತ್ಕೆನ ಖಂಡಿತ ಹೆಂಡತಿ ಅಂತ ಒಪ್ಕೋತಾ ಇದ್ದ ಅಂತ ಹೇಳಿದಾಗ, ನಿಮ್ಮ ಮಣ್ಣಲ್ಲಿ ಮಣ್ಣಾಗಿ ಹೋದ ಎಂದು ಕೂಡ ಅವನು ವಾಪಸ್ ಬರೋದಿಲ್ಲ, ಇವಳು ನನ್ನ ಬದುಕಿಗೆ ಎಂಟ್ರಿ ಕೊಟ್ಟಾಗ್ಲೇ ನಿನ್ನ ಅಣ್ಣ ಸತ್ತು ಹೋಗ್ಬಿಟ್ಟ ಅಂತ ಹೇಳಿ ಇನ್ನೆಂದೂ ನಿನ್ಗೆ ಆ ಅಣ್ಣ ಸಿಗೋದಿಲ್ಲ ಅಂತ ತಿಳಿಸಿ ವಿವೇಕ್ ಅಲ್ಲಿಂದ ಹೊರಟ್ಬಿಡ್ತಾರೆ. ಅಣ್ಣ ಕೋಪಕ್ಕೆ ಈ ರೀತಿ ಅನ್ಕೋತಿದ್ದಾನೆ ಅಷ್ಟೇ, ಅದಕ್ಕೆ ನೀವೇನು ಯೋಚನೆ ಮಾಡಬೇಡಿ. ಈಗ ಗಾಜಿನ ಮೇಲೆ ಧೂಳು ಬಿದ್ದಿರತ್ತೆ, ಹಾಗಾದ ಮಾತ್ರಕ್ಕೆ ಗಾಜು ಒಡೆದೋಗಿದೆ ಅಂತಲ್ಲ, ಧೂಳನ್ನ ತೆಗೆದ್ರೆ ಖಂಡಿತವಾಗ್ಲೂ ಎಲ್ಲವೂ ಕೂಡ ಕ್ಲಿಯರ್ ಆಗಿ ಕಾಣಿಸುತ್ತೆ. ಹಾಗೆ ಅಣ್ಣಂಗೂ ಕೂಡ ಕೋಪದ ಕಾರಣದಿಂದ, ಅಹಂಕಾರದ ಕಾರಣದಿಂದ ನೀವು ಮಾಡಿ
ಮಾಡಿರೋ ತಪ್ಪುಗಳೇ ಕಣ್ಣು ಮುಂದೆ ಬಂದು ಅದು ಎಲ್ಲವೂ ಕೂಡ ಮರೆ ಮಾಚ್ಬಿಡಿದೆ. ಖಂಡಿತ ನಿಮ್ಮ ಒಳ್ಳೆತನ ಅನ್ನೋದು ಅದನ್ನು ಅಳಿಸಿ ನಿಮ್ಮ ಗುಣಕ್ಕೆ ಅವನು ಫಿದಾ ಆಗೋದಂತೂ ಗ್ಯಾರಂಟಿ. ಆ ವಿಶ್ವಾಸ ನನಗಿದೆ ಅಂತ ಹೇಳಿ ಕವಿಯವರು ತಿಳಿಸಿ ಅಲ್ಲಿಂದ ಹೋಗ್ತಾರೆ. ನಂತರ ಆಲ್ರೆಡಿ ಇಲ್ಲಿ ವಿವೇಕ್ ಮನೆ ಒಳಗಡೆ ಬಂದಿದ್ದಾಗಲೇ ಇಲ್ಲಿ ಮನೆಯವರ ಕೈಗೆ ಸಿಕ್ಕಿ ಬಿದ್ದಿದ್ರು. ಯಾಕಂದರೆ ರಂಗೋಲಿನ ಹಾಳು ಮಾಡಿದ್ದು ವಿವೇಕ ಅನ್ನೋ ರೀತಿಯಲ್ಲಿ ಗೌರಿ ಕೂಡ ಸಿಕ್ಕಾಕ್ಸೋ ಪ್ರಯತ್ನವನ್ನು ಕೂಡ ಮಾಡಿದ್ರು. ಕಾಲ್ಗೆ ಯಾಕಪ್ಪ ಈ ರೀತಿ ಎಲ್ಲ ಕಲರ್ ಆಗಿದೆ ಅಂತ ಕೂಡ ಚೇರ್ಸಿದ್ಲು ಇಲ್ಲಿ ಗೌರಿ ಅಂತಾನೆ ಹೇಳ್ಬೋದು. ಆಗ ನಾನು ರಂಗೋಲಿ ತುಳಿದಿಲ್ಲಪ್ಪ ಅಂತ ಹೇಳಿ ವಿವೇಕ್ ಹೇಳಿದಾಗ ನಾನೆಲ್ಲಿ ಕುಂಬಳಕಾಯಿ ಕಳ್ಳ ಹೆಗ್ಲುಬಿಟ್ಟು ನೋಡ್ಕೊಂಡ್ರು ಅನ್ನೋ ಹಾಗೆ ನೀವು ಯಾಕಪ್ಪ ರಂಗೋಲಿ ನಾನು ತುಳಿದಿಲ್ಲ ಅಂತ ಹೇಳ್ತಿದ್ರ, ನಾವೇನಾದರೂ ನಿಮ್ಮನ್ನು ಕೇಳಿದ್ವಾ ಅಂತ ಗೌರಿ ಕೂಡ ಚೀಡ್ಸಿದ್ರು. ಯಾಕಂದರೆ ಈ ಎಲ್ಲ ರಂಗೋಲಿ ವಿಷಯ ಆಲ್ರೆಡಿ ರಂಗೋಲಿ ಹಾಳಾಗಿದೆ ಅಂತ ಹೇಳಿ ಮನೆಯವ್ರ ಮುಂದೆ ಚರ್ಚೆ ಕೂಡ ಆಗಿತ್ತು. ಅದೇ ಸಮಯದಲ್ಲಿ ವಿವೇಕ್ ಎಂಟ್ರಿ ಕೊಟ್ಟಿದ್ದೆ, ವಿವೇಕೆ ಕಳ್ಳ ಅನ್ನೋ ರೀತಿಯಲ್ಲಿ ಗೌರಿ ಪೋಟ್ರಿಯನ್ನು ಕೂಡ ಮಾಡಕ್ಕೆ ಹೋಗಿದ್ರು. ಬಟ್ ಆಲ್ಮೋಸ್ಟ್ ಅಲ್ಲಿ ಸಿಕ್ಕಾಕೋಬೇಕಿತ್ತು ವಿವೇಕ, ಹಾಗೆ ಏನೋ ಮಾಡಿದ್ದೆ ಎಸ್ಕೇಪ್ ಆಗಿಬಿಟ್ರು ವಿವೇಕ್ ಅಂತಲೇ ಹೇಳ್ಬೋದು. ತದನಂತರ ಇಲ್ಲಿ ರಂಗೋಲಿಯ ಒಂದು ಅರ್ಥವನ್ನು ಕೂಡ ಅಜ್ಜಿ ತಿಳಿಸ್ತಾರೆ. ರಂಗೋಲಿ ಅಂತಕ್ಕಂಥದ್ದನ್ನು ನಾವು ಬಿಡುವುದು ಮನೆಗೆ ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೆ. ಸೂರ್ಯನ ಒಂದು ಕಿರಣ ರಂಗೋಲಿ ಮೇಲೆ ಬಿದ್ದಾಗ ರಂಗಾನು ಒಲಿತಾನೆ, ಮಹಾಲಕ್ಷ್ಮಿ ಕೂಡ ಒಲಿತಾರೆ ಅಂತ ಕೂಡ ಅಜ್ಜಿ ರಂಗೋಲಿಯ ಮಹತ್ವವನ್ನು ತಿಳಿಸ್ತಾರೆ. ನಂತರ ಇಲ್ಲಿ ಅಜ್ಜಿ ವಿವೇಕ್ ಮತ್ತು ಗೌರಿ ಇಬ್ಬರನ್ನ ಕೂಡ ಕರೆಯುವುದಕ್ಕೆ ಹೇಳ್ತಾರೆ. ಇಲ್ಲಿ ಅವರ ವಿವೇಕ್ನ ಅಮ್ಮ ಸರಿತಾ ಅವ್ರು ಕೂಡ ಇದ್ದಾರೆ. ಸರಿತಾ, ಇವತ್ತು ನಾವು ವಿವೇಕ್ನಿಂದ ಜವಾಬ್ದಾರಿಯನ್ನು ಕೊಡಿಸ್ಬೇಕು, ಹಾಗೆ ಗೌರಿ ಜವಾಬ್ದಾರಿಯನ್ನು ತಗೊಳ್ಳೋ ಶಾಸ್ತ್ರವನ್ನು ಮಾಡಬೇಕಲ್ವಾ ಅಂದಾಗ ನಾನು ಅವಳನ್ನು ಸೊಸೆ ಅಂತಲೇ ಒಪ್ಕೊಂಡಿಲ್ಲ, ನನ್ನ ಮಗ ಹೆಂಡತಿ ಅಂತ ಕೂಡ ಒಪ್ಕೊಂಡಿಲ್ಲ. ಆದರೂ ಕೂಡ ನೀವು ಈ ಶಾಸ್ತ್ರ ಎಲ್ಲ ಮಾಡಬೇಕು ಅಂದರೆ ಖಂಡಿತ ಮಾಡಿ, ದೊಡ್ಡವ್ರ ಮಾತಿಗೆ ನಾನು ಇಲ್ಲ ಅಂತ ಹೇಳೋದಿಲ್ಲ, ಆದರೆ ನನ್ನ ಮಗನ ಒಪ್ಪಿಗೆಯನ್ನು ಕೂಡ ತೆಗೆದುಕೊಳ್ಳಿ ಅಂತ ಹೇಳಿ ಸರಿತಾ ಅವರು ಹೇಳ್ತಾರೆ. ಅಷ್ಟರಲ್ಲಿ ವಿವೇಕ್ ಆಫೀಸ್ಗೆ ಹೋಗ್ತಿರ್ತಾರೆ. ಎಲ್ಲಿಗೆ ಹೋಗ್ತಿದ್ಯಾ ವಿವೇಕ್, ಇವತ್ತು ನೀನು ಜವಾಬ್ದಾರಿಯನ್ನು ತಗೋಬೇಕಾಗಿದೆ ಗಂಡನಾಗಿ ಅಂದಾಗ ನನಗೆ ಅವಳು ಹೆಂಡ್ತಿನೇ ಅಲ್ಲ, ನಾನು ಯಾಕೆ ಜವಾಬ್ದಾರಿ ತಗೋಬೇಕು, ನಾನು ತಗೊಳ್ಳೋದಿಲ್ಲ ಅಂತಾರೆ. ಆ ರೀತಿಯೆಲ್ಲ ನೀನು ಮಾತಾಡೋ ಹಾಗಿಲ್ಲ ವಿವೇಕ್, ಇದು ನಮ್ಮ ಶಾಸ್ತ್ರ ಸಂಪ್ರದಾಯ, ಅದನ್ನೆಲ್ಲ ನಿನ್ನ ವೈಯಕ್ತಿಕ ಕಾರಣದಿಂದ ನಾವು ಬಿಡೋಕ್ಕಾಗೋದಿಲ್ಲ, ನೀನು ಸುಮ್ಮನೆ ಬಂದು ಜವಾಬ್ದಾರಿ ನಾ ತಗೋ ಅಷ್ಟೇ ಅಂದಾಗ ಸರಿ ಆಯಿತು ಬಿಡಿ, ಎಂದು ಕೂಡ ನಾನು ನಿಮ್ಮ ಮಾತನ್ನು ಮೀರ್ತವನಲ್ಲ, ಹಾಗಾಗಿ ಜವಾಬ್ದಾರಿಯನ್ನು ತಗೋತೀನಿ ಅಂತ ಹೇಳಿ ವಿವೇಕ ದೇವ್ರ ಮುಂದೆ ಬರ್ತಾರೆ. ಇಲ್ಲಿ ಗೌರಿಯನ್ನು ಕೂಡ ಕರ್ಕೊಂಡು ಬರಲಾಗುತ್ತೆ. ಗೌರಿ ಮತ್ತು ವಿವೇಕನ ಎದುರು ಬದ್ರು ನಿಲ್ಲಿಸಲಾಗುತ್ತೆ. ದೇವ್ರ ಸಾಕ್ಷಿಯಾಗಿ ಇದನ್ನು ಕೊಟ್ಟು ನೀನು ಹೆಂಡತಿಯ ಜವಾಬ್ದಾರಿಯನ್ನು ತಗೋ ವಿವೇಕ್ ಅಂತ ಹೇಳಿ ಒಂದು ತಾಂಬೂಲದ ತಟ್ಟಿಯನ್ನು ವಿವೇಕ್ ಕೈ ಕೊಡ್ತಾರೆ ಅಜ್ಜಿ. ನಂತರ ನನ್ನ ಆಫೀಸಲ್ಲೂ ತುಂಬ ಜನರ ಜವಾಬ್ದಾರಿಯನ್ನು ತಗೊಂಡಿದ್ದೀನಿ, ಆ ಕೆಲಸದವ್ರ ಜವಾಬ್ದಾರಿ ಕೂಡ ನಂದೇ ಆಗಿದೆ, ಹಾಗೆ ಇದು ಅನ್ನೋದನ್ನ ಆ ರೀತಿಯಾಗಿ ತಗೊಂಡ್ಬಿಡ್ತೀನಿ ಅಂತ ಹೇಳಿ ಗೌರಿ ಕೊಡೋಕೆ ಹೋದಾಗ ಗೌರಿ ಅದನ್ನು ತಗೊಳ್ಳೋದಿಲ್ಲ. ನನಗೆ ಪ್ರೀತಿಯ ಒಂದು ದಾನನೋ ಭಿಕ್ಷೆನೋ ಬೇಕಾಗಿಲ್ಲ, ನನಗೆ ಜವಾಬ್ದಾರಿಯನ್ನು ತಗೋತಿದ್ದೀನಿ ಅಂದರೆ ಗಂಡನಾಗಿ ತಗೋಬೇಕು, ಕೆಲಸದವ್ರಾಗಿ ಅಂತ ಹೇಳಿದ್ರೆ ನಾನು ಅದನ್ನು ಒಪ್ಕೊಳ್ಳೋದಿಲ್ಲ. ನನಗೂ ಕೂಡ ಸ್ವಾಭಿಮಾನ ಇದೆ, ಆತ್ಮಸಾಕ್ಷಿ ಇರೋ ಹುಡುಗಿ ಯಾರು ಕೂಡ ಈ ರೀತಿ ಮಾತಾಡಿದ್ರೆ ಅದನ್ನ ಒಪ್ಕೊಂಡು ಭಿಕ್ಷೆ ಅಂತ ಹೇಳಿ ತಗೊಳ್ಳೋದಿಲ್ಲ, ಒಂದು ಆತ್ಮಾಭಿಮಾನ ಇರ್ತಕ್ಕಂಥ ಹುಡುಗಿ ಅಂತ ಹೇಳಿ ಗೌರಿ ಹೇಳ್ತಾರೆ. ಜೊತೆಗೆ ಈ ಅಹಂಕಾರವನ್ನು ಕೂಡ ನಾನು ಒಪ್ಕೊಳ್ಳೋದಿಲ್ಲ ಅಂದಾಗ ನನ್ನ ಮಗಂಗೆ ಅಹಂಕಾರ ಅಂತ ಹೇಳ್ತಿದ್ಯಾ ಅಂತ ಅತ್ತೆ ಸಿಡಿದಿದ್ದಾಗ ನಾನು ಅಹಂಕಾರ ಅಂತ ಹೇಳ್ತಿರೋದಲ್ಲ, ಅವರು ನಡ್ಕೊಂಡ ರೀತಿಯನ್ನು ಹೇಳ್ತಿರೋದು, ನನ್ನ ಅಸ್ತಿತ್ವಕ್ಕೆ ನನ್ನ ವ್ಯಕ್ತಿತ್ವಕ್ಕೆ ಅವರು ಪೆಟ್ಟು ಕೊಟ್ಟಾಗ ನಾನು ಅದಕ್ಕೆ ಕೋಪ ಬಂದು ಮಾತಾಡ್ತಿರೋದಷ್ಟೇ ಅಂತ ಹೇಳಿ ಗೌರಿ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ನೀನು ಈ ರೀತಿಯಾಗಿ ತಗೊಳ್ಳಿಲ್ಲ ಅಂದರೆ ಹೇಗೆ ಮನೇಲಿ ಜೀವನ ಮಾಡ್ತೀಯ, ಆತ್ಮಾಭಿಮಾನ ಹೊಟ್ಟೆ ತುಂಬಿಸೋದಿಲ್ಲ ಗೌರಿ ಅಂತ ಕಾಂಚನ ಅವ್ರು ಹೇಳಿದಾಗ ನನ್ನ ಕಲೆ ನನಗೆ ಸಿಂಹಾಸನ ಕಿರೀಟನ ಕೊಡದೇ ಇರ್ಬೋದು, ವಜ್ರದ ಕಿರೀಟನ, ಆದರೆ ಹೊತ್ತಿಗೆ ಊಟ ಅಂತ ಕೊಡುತ್ತೆ ಅಂತ ಹೇಳಿ ಗೌರಿ ಹೇಳ್ತಾರೆ. ನಂತರ ಈ ಚರ್ಚೆ ಮಾಡ್ತಾ ಹೋದ್ರೆ ಹೀಗೆ ಮುಂದುವರಿತಾ ಹೋಗುತ್ತೆ. ವಿವೇಕ್ ನೀನು ಕೊಡು ಅಂತ ಹೇಳಿದಾಗ ಇಲ್ಲಿ ಗೌರಿ ಮನಸ್ಸಿಂದ ಕೊಡ್ತಿದ್ರ ಅಲ್ವಾ ಅಂತ ಹೇಳಿ ಕೇಳಿದಾಗ ಮನಸ್ಸಿಂದ ಅಲ್ಲ, ಕೊಡ್ತಾ ಇದ್ದೀನಿ ಸುಮ್ಮನೆ ತಗೋ ಅಂತ ವಿವೇಕ್ ಅಹಂಕಾರದಲ್ಲಿ ಹೇಳ್ತಾರೆ. ಗೌರಿ ಬೇಡ ಅಂದಾಗ ತಗೋ ಅಂತ ಬಿಸಾಡ್ತಾರೆ. ಅಷ್ಟರಲ್ಲಿ ಗೌರಿ ಅದನ್ನ ಹಾಗೆ ಇಟ್ಕೊಂಡ್ಬಿಡ್ತಾಳೆ. ಕೊನೆಗೂ ಕೂಡ ಇಲ್ಲಿ ಆ ತಾಂಬೂಲ ತಟ್ಟಿಯನ್ನ ಗೌರಿ ತಗೊಂಡು ದೇವ್ರ ಮುಂದೆ ಇಡ್ತಾರೆ. ಆತ ಕಡೆ ಕಾಂತ ಅವರು ತನ್ನ ಮಗಳನ್ನ ನೋಡಬೇಕು, ಅವಳ ಬಟ್ಟೆ ಬರೆಗಳನ್ನ ಕೊಡಬೇಕು ಅಂತ ಬ್ಯಾಗಲ್ಲಿ ಪ್ಯಾಕ್ ಮಾಡಿಕೊಂಡು, ಅಲ್ಲಿ ಅವಮಾನ ಆದರೂ ಪರವಾಗಿಲ್ಲ, ನನ್ನ ಮಗಳು ತುಂಬ ಒಳ್ಳೆಯವಳು, ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅವಳ ಮೇಲೆ ಕಿಡಿ ಕಾರ್ಬೇಡಿ, ಏನೇ ಕೋಪ ಆದರೂ ನನ್ನ ಮೇಲೆ ತೀರಿಸ್ಕೊಳ್ಳಿ ಅಂತ ಹೇಳಿ ಬರ್ತೀನಿ ಅಂತ ಹೊರಟು ಬರ್ತಿದ್ದಾರೆ. ಇತ್ತ ಕಡೆ ಗೌರಿ ಜವಾಬ್ದಾರಿಯನ್ನು ದೇವರ ಮುಂದಿಟ್ಟು, ನನ್ನ ಜವಾಬ್ದಾರಿ ಇನ್ನು ಮುಂದೆ ದೇವರ ಒಂದು ಪಾದದಲ್ಲಿರುತ್ತೆ ಅಂತ ಹೇಳಿದ್ದೆ. ಇಲ್ಲಿ ಗೌರಿ ಮಾತನಾಡ್ತಾರೆ. ಅಮ್ಮ ಬಂದ ತಕ್ಷಣ ಅಮ್ಮನ ನೋಡಿದ್ದೆ, ಹೋಗಿ ಅಪ್ಕೊಳ್ಳೋಕೆ ಹೋದಾಗ ವಿವೇಕ ಅಲ್ಲಿಗೆ ಅಡ್ಡ ಬರ್ತಾರೆ. ನಿಮಗೂ ಗೌರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ಇಲ್ಲಿಂದ ಹೊರಡ್ತಿರ್ಬೋದು ಅಂತ ಹೇಳಿ ಅವಮಾನ ಮಾಡಿ ಕಾಂತವ್ರನ್ನ ಮನೆಯಿಂದ ಹೊರಗಡೆ ಕಳಿಸ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.